ಅದಕ್ಕೆ ಬರ್ತೀರಾ ಹೊರಕ? ಬರ್ರಿ ಒಂಚೂರು ಹೊರಕ. ಇದ್ಯಾಕಪ್ಪ ಪುಷ್ಪಾಟಿ ತಕ್ಕ ಬಂದೋಳೆ, ಏನೋ ಕ್ರಾಚರ ಕಾಣ್ತದಲ್ಲಪ್ಪ. ಇವಳು ಸುಮ್ಮನೆ ಬರೋಳಲ್ಲ, ಏನೋ ಕಿತಾಪತಿ ತೆಗಿಯಕ್ಕೆ ಬಂದೋಳೆ. ಏನು ತೆಗಿಯಕ್ಕೆ ಬಂದೋಳಲ್ಲಪ್ಪ, ಇಷ್ಟೊಂದು ಗರಂ ಆಗದಳ. ನಾನು ಗೌಡ್ರು ಇವ್ರನ್ನ ಯಾರನಪ್ಪ ಅವಳು ಮೇಷ್ಟ್ರನ್ನ ಮದುವೆ ಆಗ್ತಿರೋದು ಗೊತ್ತಾಯ್ತಾ, ಅದಕ್ಕೆ ಬಂದೋಳ. ಓಹೋ, ಏನು ಮೇಡಮ್ ಅವರೇ ನೀವು ಮಾಡ್ತಿರೋದು ಊರಾಗ ಗನಂದಾರಿ ಕೆಲಸ? ನಿನ್ಗಾರು ನಾಚಿಕೆ ಮಾನ ಮರ್ಯಾದೆ ಇಷ್ಟು ಇಲ್ವೇನ? 2 ಮಕ್ಳು ತಾಯಾಗಿಟ್ಕೊಂಡು ಇನ್ನೊಬ್ಬತ್ತನ ಮದುವೆ ಆಗ್ತೀನಿ ಅಂತ ಬಾಯಾಗ ಹೇಳ್ತಿದ್ದಿಲ್ಲ. ಗಂಡಸತ್ ಮ್ಯಾಗ ಇಂಥವೆಲ್ಲ ಬೇಕಾ ನಿನ್ಗೆ? ಪುಷ್ಪ, ನಾನು ಏನಾರು ಇದ್ದಂಗೆ ಏನಾರು ಆಗ್ತಿದ್ದೀನೇನೆ? ಯಾಕೆ ಹಿಂಗೆ ಮಾತಾಡ್ತೀಯ? ಯಾರು ಹೇಳ್ದವ್ರು ನಿನ್ನ ಜೊತೆಕ? ಇವನ್ನೆಲ್ಲ ಬಂದು ಹೇಳ್ದವ್ರು ಯಾರು? ಯಾಕೆ ಹಿಂಗೆ ಮಾತಾಡ್ತಿ? ಮುಚ್ಚೆ ಬಾಯಿನ ಸಾಕು. ನಮ್ಮ ಅಣ್ಣ ಸಾಯ್ತೋಲೆ ಏನ್ಬಿಟ್ಟು ಕಾಯ್ತಿದ್ದೇನೆ, ಅದಕ್ಕೆ ಇನ್ನೊಬ್ಬತ್ತನ ಮದುವೆ ಆಯ್ತಿರೋದು. ನನಗೆ ಗೊತ್ತೈತೆ ನಮ್ಮ ಅಣ್ಣನ ಕೊಲೆಗಾಗ ನೀನೇ ಕಾರಣ ಅಂತೇಳಿ. ಇನ್ನೊಬ್ಬತ್ತ ಅದು ಹೆಂಗೆ ಸಿಕ್ಬಿಡ್ತಾನೆ ನಿಂಗೆ? ಸ್ಕೂಲ್ ಮೇಸ್ಟ್ರು ನೀನೇನೋ ಮಳ್ ಮಾಡಿ ಕರ್ಕೊಂಡಿದ್ದೀರ ತಕ್ಕ. ನಮ್ಮ ಅಣ್ಣ ಸಾಯಕ್ಕೂ ಅವ್ನು ಸ್ಕೂಲ್ ಮೇಸ್ಟ್ ಆಗಿಲ್ಲ ಬರೋಕ್ಕೂ ಒಂದೇ ಆಗೈತಿ. ಹಂಗತ್ರ ನೀನೇ ಮಾಡೋದು, ನನಗೆ ಗೊತ್ತೈತಿ, ನೀನೇ ಮಾಡೋದು. ಏ ಪುಷ್ಪ, ನಾನು ಒಂದು ಹೆಣ್ಣು ಕಣೆ, ಹಿಂಗೆ ಕೆಡ್ತಾಗೆಲ್ಲ ಮಾತಾಡಬೇಡ್ವೆ. ಯಾಕಂಗೆ ಅಗೌರವಾಗಿ ಮಾತಾಡ್ತಿ? ನಾನು ಏನಾರು ಹೇಳಿ ಇನ್ನೊಬ್ರು ಮದುವೆ ಆಯ್ತೀನಿ ಬಿಡ್ತೀನಿ ಅಂತೇಳಿ ಅವ್ರವ್ರೆ ಬಂದು ಮದುವೆ ಆದರೆ ನನಗೆ ಯಾಕೆ ಈ ಥರ ಬೈತೀಯ? ಕೆಟ್ಟ ಬದ್ದಲ್ಲಿ ಬೈಬೇಡ್ವೆ. ನಾನು ಯಾವತ್ತೋ ಆ ಥರ ನೋಡ್ಕೊಂಡಿಲ್ಲ ಕಂಟಿವ್ರನ್ನ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿನಿ ಕಣೆ, ಚೆನ್ನಾಗೆ ನೋಡ್ಕೊಂಡಿನಿ. ಒಬ್ಬೊಬ್ಬೊಬ್ಬೊಬ್ಬ ಗಂಡಸತ್ ಮ್ಯಾಗ ಇನ್ನೊಬ್ಬತ್ತನ ಲವ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂತಿರೋಳು. ನನಗೆ ಎದುರು ತರ ಕೊಡಕ್ಕೆ ಬತ್ತಿ. ಕತ್ತು ಗಾಂಭೀರ್ಯನ ಡೇಟ್ ಐತೆ ನೋಡು. ಮಾತಾಡ್ದಂಗೆ ಹೆಂಗಿರ್ತೀಯ, ಅದು ಹೆಂಗೆ ಮದುವೆ ಮಾಡ್ಕೊತೀಯ ನಾನು ನೋಡಾಬಿಡ್ತೀನಿ. ನಮ್ಮವ್ನ ನಾನು ಕರ್ಕೊ ಹೋಯ್ತೀನಿ, ನಾನು ಹೊಟ್ಟೆ ಹಾಕ ಅದು ಹೆಂಗೆ ಮದುವೆ ಮಾಡ್ಕೊತೀನಿ ನಾನು ನೋಡ್ತೀನಿ ಕಡೆ. ಎಲ್ಲದಲ್ಲ ನಮ್ಮವ್ವ ಆ ಮೇಷ್ಟ್ರ ಮನೆ ಹತ್ರನೇ ಇರಬೇಕಲ್ಲ, ಅಲ್ಲಿಗೆ ಹೋಯ್ತೀನಿ. ಏ ಪುಷ್ಪ ಹೋಗ್ಬೇಡ್ವೆ. ಮತ್ತೆ ಇವಾಗ ತಾನೇ ಖುಷಿಯಾಗಿದ್ದಾರೆ, ಹೋಗ್ಬೇಡ್ವೆ. ಅವ್ರನ್ನೇ ಮಗ ಅಂತ ತಿಳ್ಕೊಂಡವ್ರೆ, ಹೋಗ್ಬೇಡ್ವೆ ಪುಷ್ಪ, ಹೋಗ್ಬೇಡ್ವೆ. ಹೋಗ್ಬಾರ್ದು ಐತಿರು. ಮೇಷ್ಟ್ರ ಮನೆ ತಕ್ಕೋಗಿ ಕ್ಯಾಕ್ರಸ್ ಮಕ್ಕೋಗಿದ್ದೀನಿ. ನಿಂಗೆ ಮತ್ತೆ ನೀ ಸಿಕ್ಕಿದ್ದು ಬೇರೆ ಯಾವ ಹೆಣ್ಮಗಳು ಸಿಕ್ಲಿಲ್ವ ನಿನ್ಗೆ? ನಿನ್ಗೆ ಅಷ್ಟೊತ್ತೆ ಹೋಲಿದ್ರೆ ಬೇರೆ ಯಾರು ಮದುವೆ ಆಗು ಅಂತ ಹೇಳ್ತೀನಿ. ಬಂದ್ಬಿಡ್ತಾನೆ ಇಲ್ಲಿ. ಯಪ್ಪ, ಒಂದು ಹೆಣ್ಣು ಹುಡುಗಿ ಚೆನ್ನಾಗಿದ್ರು ಕಷ್ಟ, ಚೆನ್ನಾಗಿಲ್ಲ ಅಂದ್ರೂ ಕಷ್ಟ, ಮದುವೆ ಆದ್ರೂ ಕಷ್ಟ, ಆಗಿಲ್ಲ ಅಂದ್ರೂ ಕಷ್ಟ. ಸಮತ್ತಲ್ಲಿ ಹೆಂಗಿರ್ಬೇಕು ಹೆಣ್ಮಕ್ಳು? ಏನಾದ್ರೂ ಮಾಡ್ಕೊಂಡು ಸತ್ತೋಗೋಣ ಅಂದ್ರೆ ಇಬ್ರು ಮಕ್ಳ ತರನ ಚಿಂತೆ. ಏನು ಮಾಡ್ಕೊಳ್ದಂಗೆ ಹಂಗೆ ಇರೋಣ ಅಂದ್ರೆ ಈ ಸಮಾಜಕ್ಕೆ ಎದ್ಕೊಂಡು ಬದುಕ ಚಿಂತೆ. ಅವ್ರ ಮನೆಯವ್ರು ಇವ್ರ ಮನೆಯವ್ರು ಎಲ್ಲ ಬಂದು ಮಾತಾಡ್ತಾರೆ. ಏನು ಮಾತಾಡೋದು ಏನು ಬಿಡೋದು ಒಂದು ಅರ್ಥನೇ ಆಗ್ತಿಲ್ಲ. ಎಲ್ಲರ ಕೈಯಾಗ ಮಾತು ಕೇಳಬೇಕಾದಿದ್ದೆ. ಏನು ಮಾಡಿದಿರ ತಪ್ಪಿಗೆ ಅನ್ಸ್ಕೋಬೇಕು. ಏನು ಪಾಪ ಮಾಡಿದ್ದೆ? ಅರೆ ನೇಹದು ನಿಮ್ದಕ್ಕೆ ತಿರುಗಿ ನಿಮ್ದಕ್ಕೆ ಅಳ್ತಾ ಇದ್ದೀರಾ? ಅರೆ ಅಲ್ಲದು ನಿಮ್ದಕ್ಕೆ ಏನ್ಗೆ ಆಗಿದೆ ಅಳದು ಅಂತದ್ದು? ಅರೆ ನೇಹದು ತುಕ್ಕುಡ್ಸ್ಕೊಂಡು ಅಳ್ತಾ ಇದ್ದೀರಿ. ಅರೆ ನೇಹದು ನಿಮ್ದಕ್ಕೆ ಏನ್ಗೆ ಆಯ್ತು? ನೇಹದು ಅಮ್ಮ ಫಾತಿಮಕ್ಕ ನಾವು ಒಂದೆಣ್ಣ ಹುಟ್ಟಿದೆ ತಪ್ಪಕ್ಕ. ಎಂತೆಂತ ಮಾತು ಕೇಳ್ಬೇಕು ನೋಡಿ. ನನ್ನ ಗಂಡ ನಾನು ನೋಡ್ಕೊಂಡೆ ಇಲ್ವಕ್ಕ? ನೋಡ್ಕೊಂಡೇನಿ ತಾನೆ, ಎಲ್ಲ ಮಾಡಿದ್ನಿ ತಾನೆ ಅವ್ನಿಗೆ. ನಾನು ನೋಡ್ಕೊಂಡೆ ಅಲ್ಲಕ್ಕ, ಇಡೀ ಊರು ಅಂದ್ರು ಅಲ್ಲಕ್ಕ. ಇವ್ರ ಮನೆಯವ್ರು ಮಾತ್ರ ನೀನೇ ಮಾಡಿದೆ, ನೀನೇ ಬಿಟ್ಟೆ ಅಮ್ಮೆಷ್ಟು ಮದುವೆ ಆಗಕ್ಕೆ ಅಂತೇಳಿ ಬಂದು ಹೋಗ್ತಾರಲ್ಲಕ್ಕ. ನಾನು ಏನು ಪಾಪ ಮಾಡಿದ್ನಕ್ಕ ಇಂಥ ಮಾತುಗಳು ಕೇಳಕ್ಕ? ಅರೆ ನೇಹದು ನಿಮ್ದಕ್ಕೆ ಈ ಥರದ್ದು ಅಳ್ತಾ ಇದ್ರೆ ಯಾರ್ದು ಈ ಥರದ್ದು ಅಂದ್ರು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ನಿಮ್ದಕ್ಕೆ ಅಳೋದು ಬೇಡ, ನಿಮ್ದಕ್ಕೆ ತಲೆದು ಎತ್ತಿ ಅಳಬಾರ್ದು. ನಿಮ್ದಕ್ಕೆ ಅಳೋದ್ರಿಂದ ಏನಕ್ಕೆ ಬರುತ್ತೆ? ತಲೆದು ಎತ್ತಿ ನೇಹದು ಎತ್ತಿ ತಲೆದು. ಅಲ್ಲ ಕಡೆ ನೇಹ, ನೀನು ಇದ್ದಂಗೇನಾರು ಆಗ್ತಿದ್ಯೇನ? 100 ಮಂದಿ ಒಂದು ಮದುವೆ ಆಗ್ತೈತಿ ಅಂದರೆ 100 ಮಂದಿ ಕೇಡ್ ಬಗೆಯವ್ರು ಇರ್ತಾರೆ. ಅದಕ್ಕೆ ತಲೆ ಕೆಡಿಸ್ಕಂತಿ. ನಿನ್ಗೇನಾರು ನಾವೊಂದಿವ ಇಲ್ಲ ಊರವ್ರು ಒಂದವ್ರು ನಿಮ್ಮ ಅತ್ತೆ ಅಂದವಳ ಯಾವಳು ಬೇರೆಯವಳು ಬೊಗ್ಳೋಳು ಅಂದ್ಬಿಟ್ಟು ಯಾರು ಅಂದಿತ್ತು? ಜಯಮ್ಮ ಅಂದ್ಲ, ಜಲ್ಜವ್ವ ಅಂದ್ರೆ ಯಾರು ಅಂದ್ರು ಅಂತೇಳಿ. ಅಲ್ಲ ಕಡೆ ಪ್ರೇಮಳ ಪಾತಿ ಯಾಕನೆ ಹೇಳ್ತಿರಂಗದ? ಅಲ್ಲಿವರೆಗೂ ತುಕ್ಕುಡ್ಸ್ಕ ಕೇಳ್ತೈತವ. ನಾನು ನನ್ನ ಮೊಮ್ಮಗಳು ನೆತ್ಕೊಬ್ರು ಮನ್ಕ ಹೋಯ್ತಾ ಇದ್ದೆ. ಎದು ಕಳ್ತಾವಳೆ ಅಳುವಂಥದ್ದು ಏನಾಯ್ತು? ಅಯ್ಯೋ ಅದೇನು ಗೊತ್ತಿಲ್ಲ ಕಣ್ ಲಕ್ಷ್ಮಕ್ಕಯ್ಯ. ಯಾರೋ ನೀನು ಹಂಗಾಗಿದ್ದಿ ಹಿಂಗಾಗಿದ್ದಿ, ನಿನ್ನ ಗಂಡನ ಸಾವುಗ ನೀನೇ ಕಾರಣ ಅಂದ್ಬಿಟ್ರಂತ ಅದಕ್ಕೆ ದುಃಖ ಕುಡ್ಸ್ಕೊಂಡು ಒಂದೇ ಸಮ ನಳ್ತಾವಳೆ. ಈ ಸಮಾಜದಾಗ ಮದುವೆ ಆಗುತ್ತೆ ತಪ್ಪ ಬಿಡೋದು ತಪ್ಪ? ನನ್ನ ಮದುವೆ ಆಗ್ತಿರೋದು ಅವ್ರು ಇಷ್ಟಪಟ್ಟಿರೋದಕ್ಕೆ ತಾನೆ ಹಂಗೆ ಹಿಂಗೆ ಅಂತೇಳಿ ದುಃಖ ಕುಡ್ಸ್ಕೊಂಡು ಒಂದೇ ಸಮ ಹೇಳ್ತಾವಳೆ. ಯಾಕೆ ಹಂಗೆ ಹೇಳ್ತಾವಳೆ? ಯಾರು ಬಂದು ಅಂದೋದ್ರು ನನಗಂತೂ ಒಂದು ಅರ್ಥ ಐತಿಲ್ಲ. ಆ ಜಯಮ್ಮ ಜಲ್ಜವನೇ ಅಂದಿರ್ತಾರೆ, ಇನ್ಯಾರು ಅಂದಿರ್ತಾರೆ? ಆ ಮತ್ಗೆ ಇವಳು ಅಲ್ಕಂಡು ಕೂತವಳೆ ಕಣ, ದುಃಖ ಕುಡ್ಸ್ಕೊಳ್ತಾವಳೆ. ಹೌದೇ ಹೇಳ್ತಿದ್ದಾಳೆ? ಅಯ್ಯೋ ಮರೈತಿ, ಯಾರೇನಂದ್ರವ ಇವಳ್ಗ? ಬೇಸಿದ್ದವ್ರಿಗೆ ಮನ್ಸು ಕೆಡಿಸ್ತಾರಲ್ಲವ ಯಾರೋ ಇವಳ್ಗಂತವ್ರು ಇರು ಕೇಳ್ತೀನಿ. ನೇಹ ಇದ್ಯಾಕೆ ಹಿಂಗೆ ಹೇಳ್ತಿದ್ದಿ? ಅಳದ್ರಿಂದ ಏನು ಬರುತ್ತಾ? ಯಾರೇನಂದ್ರು ನಿನ್ಗೆ? ಈ ಕಡೆ ತಿರುಗ್ತಿಲ್ಲ. ಯಾರೇನಂದ್ರು ಎತ್ತ ಕತ್ತು ಮ್ಯಾಕ ತಿರುಗು ಈ ಕಡೆಕ. ಯಾರೇನಂದ್ರು ಹೇಳ್ತಿ ಹೇಳಕ್ಕಿಲ್ಲ ನೀನು. ಲಕ್ಷ್ಮಕ್ಕೆ ಈ ಜೀವನದಾಗ ಯಾರು ಮದುವೆನೇ ಆಗ್ಬಾರ್ದು ಕಣಕ್ಕೆ. ನನ್ಗೆ ಹೆಂಗೆ ಮೋಸ ಮಾಡ್ತಾರಂತೇಳಿ ಹಂಗ ಹಿಂಗೆ ಅಂತೇಳಿ ಹೆಂಗೋ ಮಾತಾಡ್ತಾರಕ್ಕ. ನಾನು ಈ ಜೀವನದಲ್ಲಿ ಮದುವೆ ಆಗಲ್ಲಕ್ಕ. ನನ್ನ ಮಕ್ಕಳನ್ನ ನನ್ನ ಜೀವ ಅಂತ ಸಾಕೊಂಡು ಹೋಯ್ತೀನಿ. ನಂಗೆ ಬೇಡ, ಯಾವ ಮದುವೆನೂ ಬೇಡ, ಏನೂ ಬೇಡ. ಪಾಪ ನನ್ನಿಂದ ಅಮ್ಮ ಎಷ್ಟಿಗೂ ಜಗಳ ಮಾಡಕ್ಕೆ ಹೋಗೋರಕ್ಕ. ನಂಗೆ ಬೇಡ, ಯಾವ ಮದುವೆನೂ ಬೇಡ. ನಾನು ಚೆನ್ನಾಗಿದ್ದೀನಿ ಅಂದರೆ ಜನ ಸಹಿಸಲ್ಲ. ನಂಗೆ ಬೇಡ, ಯಾವ ಮದುವೆನೂ ಬೇಡ, ಏನೂ ಬೇಡ. ನಾನು ಹಿಂಗೆ ಇದ್ಬಿಡ್ತೀನಕ್ಕ. ಬೇಡಕ್ಕ ಬೇಡ. ಎಲ್ಲರ ಕೈಲೂ ಮಾತು ಕೇಳಕ್ಕೆ ನಂಗೆ ಇಷ್ಟ ಇಲ್ಲಕ್ಕ. ಬೇಡ. ಹಳ ನಿಲ್ಸಿ ಮುಚ್ಚುತ್ತೀಯ ಬಾಯ್ನ, ಇಲ್ಲಾಂದ್ರೆ ಕಪಾಲ್ ಕೆರಡು. ಇಲ್ಲ ಹಳ ನಿಲ್ಸು ಅಂತ ಹೇಳಿದ್ದು. ನಿಲ್ಸು ಮೊದಲು, ನಿಲ್ಸ ಬಾಯ್ನ. ಹಳನ ಮುಚ್ಕೊಂಡು ನಿಲ್ಸೋರೆ ಸರಿ. ಏನು ಕಿಸ್ಕೊಂಡು ನಿಂತವಳೆ? ಏನೋ ಆಗ್ಬಿಡ್ತಾನೋ, ಏನೋ ಸಾಯದ ಇದು ಬಂದ್ಬಿಟ್ಟದೆ ಏನತ್ರ. ಮುಚ್ಚು ಬಾಯ್ನ. ನಾವೆಂದಿವೇನೆ 3 ಮಂದಿ ಒಂದು ಮಾತಾರು ಅಂದವ್ರ? ನಿಮ್ಮ ಮನೆಯವ್ರು ಎಂತಾರೆ ಅಂದ್ರೆ ಬೊಗ್ಳಕಂತ ಸಾಯ್ಲಿ ಬಿಡೆ. ಯಾರು ಎಂದಿದ್ದೀಗ? ನಿಮ್ಮ ಮನೆಯವ್ರು ಅಂದ್ರೆ ಜಯಮ್ಮ ಅಂದಿರ್ತಾಳೆ. ಅದು ಬಿಟ್ರೆ ರೆಡ್ಡಿ ಬಾವ್ ಏನಾರು ಅಂದ್ರೆ ಯಾರಂದ್ರು 16 ಬೊಗ್ಳೆ ಇಲ್ಲ. ನಿಮ್ಮ ಅಪ್ಪ ನಿಮ್ಮ ಏನಾರು ಬಂದಿದ್ರೇನೆ ಯಾರೇನಂದ್ರೆ ಯಾರಿಗೆ ವಿಚಾರ ಗೊತ್ತಾಗೈತಿ? ಯಾಕೆ ಹಿಂಗಾಡ್ತಿದ್ಯೇ?
ನೇಹ ಇಷ್ಟೊಂದು ಅಳ್ಬೇಡವೆ, ನಮ್ಮ ಕೈಲಿ ನೋಡಕ್ಕಾಗಲ್ವೇ? ಅಳ ನಿಲ್ಸೆ, ಯಾಕೆ ಹಿಂಗೆ ಅಳ್ತಿದ್ಯಾ? ನಾವು ಈ ಊರವರೆಲ್ಲ ಇದೀವಲ್ಲೇ. ನಮ್ಮ ಮಾಯಪ್ಪನು ಬಂದನ್ನಪ್ಪ. ನೇಹ ಮುಂಗುವ ಅವನು ಸ್ಕೂಲ್ ಮೇಸ್ಟ್ರಿಗುವ ಚೆನ್ನಾಗದೆ ಜೋಡಿ ಮಾಡ್ಕಂದ್ರೆ ಆಯ್ತಾ, ಅಮ್ಮ ಒಪ್ಪಕ್ಕಿಲ್ಲ ಅಂತ ಅಂತಿದ್ನಪ್ಪ. ಎಲ್ಲರೂ ಇಷ್ಟಪಡ್ತಾರೆ ಕಣೆ, ಅರ್ಥ ಮಾಡ್ಕೊಳ್ಳೆ. ಅಳದ್ರಿಂದ ಏನೇ ಬರುತ್ತೆ, ಯಾರೇನಂದ್ರು 16 ಹೇಳೇ. ಅಕ್ಕ ಅಕ್ಕ ಪುಷ್ಪ ಬಂದಿದ್ಲು ಕಣ, ಕಟ್ಟಿತಕ್ಕ ಬಂದು ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಹೋದ್ಲು. ಅಮ್ಮ ಬೇರೆ ಅಲ್ಲೇ ಅದರ, ಅತ್ತೆ ಬೇರೆ ಅಲ್ಲೂ ಬೈದೊಯ್ತೀನಿ ಅನ್ಕೊಂಡು ಹೋಗವಳೆ. ನನ್ಗೆ ಅದೇ ಬೇಜಾರಾಗ್ಬಿಟ್ಟೈತೆ. ಇವಾಗ ನನ್ನನ್ನು ಅವ್ರು ಮದುವೆ ಆಯ್ತೀನಿ ಅಂತ ಅಂದ್ಮ್ಯಾಗ ತಾನೆ ಅವ್ರಿಗೂ ಕೆಟ್ಟ ಹೆಸರು ಬಂದಿರೋದು. ಇವಾಗ ನೋಡು, ಗಂಡಸತ್ ಮುಂಡೆಗೆ ಭಾಳ ಕೊಡ್ತಾರೆ ಅಂದ್ಬಿಟ್ಟು ಅವ್ರಿಗೂ ಕೆಟ್ಟ ಹೆಸರು ತಾನೆ. ಅದಕ್ಕೆ ಅಲ್ಲಿಗೆ ಹೋಗವಳೆ ಕಣಕ್ಕ. ಅರೆ ನೇಹದು ನಿಮ್ದಕ್ಕೆ ಈ ಥರದ್ದು ಅಳ್ಕೊಂಡು ಕುತ್ಕೊಂಡ್ಬಿಟ್ರೆ ನಮ್ದಕ್ಕೆ ಎಲ್ಲರಿಗೂ ಬೇಜಾರಿಗೆ ಆಗ್ಬಿಡುತ್ತೆ. ನಿಮ್ದಕ್ಕೆ ಮದುವೆ ನಾನು ಲಕ್ಷ್ಮಿದು ಅಕ್ಕ ಹೇಳಿಲ್ಲ, ಅವ್ರದ್ದು ಸ್ಕೂಲ್ದು ಮಾಸ್ಟರ್ ಜೊತೆ ಮಾಡ್ತೀನಿ ಅಂತ ಹೇಳಿ. ನಿಮ್ದಕ್ಕೆ ಈ ಥರದ್ದು ಒಳದು ಎಷ್ಟೊದಿಷ್ಟು ಇದು ಗಂಡಸರು ಇನ್ನು ಗಂಡಂದ್ರು ಇದ್ರೂ ಬೇರೆದು ಮದುವೆ ಆಗಿದ್ದಾರೆ. ನಿಮ್ದಕ್ಕೆ ಇಲ್ದ ಹಾಗೆ ಮಾಡ್ತೀನಿ ಅಂದರೆ ಯಾಕೆ ಹೇಳ್ತೀರಾ? ನಿಮ್ದಕ್ಕೆ ಹೇಳಕ್ಕೆ ಹೋಗ್ಬಾರ್ದು. ಈ ಸಮಾಜ ಅದು ಹೆಂಗೆ ಇದ್ರು ಮಾತಾಡುತ್ತೆ, ನಿಮ್ದಕ್ಕೆ ಮಾತಾಡ್ತಾರೆ ಅಂದ್ಬಿಟ್ಟು ನಿಮ್ದಕ್ಕೆ ತಲೆದು ಕೊಟ್ಕೊಂಡು ಹೋದ್ರೆ ಅಷ್ಟೇ. ನಡೀದು ಅಲ್ಲಿದ್ದೆ ಕೇಳೋಣಂತೆ. ಆ ಲಕ್ಷ್ಮಿದು ಅಕ್ಕನೂ ಒಪ್ಪಿಗೆದು ಕೊಟ್ಟಿದ್ದಾರಲ್ಲ, ಅವ್ರದಕ್ಕೂ ಮಾಡ್ತೀವಿ, ನಮ್ದಕ್ಕೆ ಮಗ್ಳದ ಥರ ಅಂತ ಹೇಳಿ. ನಿಮ್ದಕ್ಕೆ ಯಾಕೆ ಎದುರ್ಕೋತೀರಾ? ಅಳವ ನಿಲ್ಸ್ಬಿಡು ನೇಹ, ನನಗೆ ಪಿತ್ತ ಹತ್ತಿಗೆ ಹತ್ತಿಸ್ಬಿಡ. ನಾನು ಮೊದಲೇ ಕೋಪ್ತಲ್ಲದಿನಿ, 2 ಉಯಿಸ್ಕೊಬೇಡ ನನ್ನ ಕೈಯಾಗ. ನಾನು ಹೇಳಿನಿಲ್ವೇನೆ? ಹೇಳಿನಿ ತಾನೇ ಮಾಡ್ಕೊಡ್ತೀನಿ ಮಾಡ್ತೀನಿ ಅಂತೇಳಿ. ಯಾವ ಒಂದೆರಡು ನಾಯಿ ಬಂದು ಬೊಗ್ಳು ಹೋಗ್ತವೆ ಅನ್ನೋದಕ್ಕೆ ಅದಕ್ಕೆ ತಲೆ ಕೆಡ್ಸ್ಕೊಂತೀವಿ. ನಡಿ ಅಲ್ಗ ಹೋಮಂತೆ. ನಿಮ್ಮ ಅತ್ತೆ ಕೈಯಾಗ ಹೇಳಿದ್ರೆ ಹೇಳಂದ್ರೆ ಅವಳನ್ನೇ ಮಗ ಅನ್ಕೊಂಡಾಳೆ, ಸರಿಯಾಗಿ ಬಿಡ್ಸ್ಕೊಂಡು ಹೋಯ್ತಾಳೆ ಒದಗಿ ಅವಳು. ನಡಿ ಹೋಮಂತೆ, ನಾನು ಬರ್ತೀನಿ. ಎದು ಕಳೆದ ಹೇಳೋದ್ರಿಂದ ಏನು ಬರುತ್ತೆ? ಹೇಳೋದ್ರಿಂದ ಏನೇ ಬರುತ್ತೆ ನಿನಗೆ? ಆಗ ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ ಕಣಕ, ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ. ನಾನು ಅನ್ಕೊಂತೀನಿ ನನಗೆ ಜೀವನ ಬೇಡಪ್ಪ ಅಂತೇಳಿ. ಆದರೆ ಇರೋ ಮಕ್ಕಳು ಎಲ್ಲಿ ಬಿಟ್ಟು ಹೋಗ್ಲಿ ಅನ್ನೋದಕ್ಕೆ ಒಳಗೆ ಸುಮ್ಮನೆ ದಿನಕ್ಕ ಈ ಸಮಾಜದಾಗ ನಾನು ಬದುಕಕ್ಕಾಗಲ್ಲಕ್ಕ ಆಗಲ್ಲ. ನೇಹ ನನಗೆ ಸುಮ್ಮನೆ ಪಿತ್ತ ನತ್ತಿ ಕತ್ತಿಸ್ಬೇಡ. ನಾನು ಕಪಾಲ್ಕ ಓದ್ಬಿಡ್ತೀನಿ. ಹೇಳ ನಿಲ್ಸು ಅಂತ ಬೊಗಳಿದ್ದು. ನಿಲ್ಸ ಫಸ್ಟು, ಹೇಳ್ತಿಲ್ವ ಅಷ್ಟೊತ್ತಿಂದ ನಿನಗೆ? ದುಡ್ಡು ಅಳ್ತಿರೋದು ನೋಡು, ಅಳ್ತಿರೋದು. ನಾವೆಲ್ಲ ಬಂದಕ್ಕೆ ಸರಿ ಹೋಯ್ತು. ಬಂದಿಲ್ಲ ಅಂದ್ರೆ ಎಷ್ಟು ಅಳ್ಕೊಂಡು ಏನಾರು ಮಾಡ್ಕಿಟ್ಕೊಬಿಟ್ಟಿದ್ರೆ ಏನು ಜವಾಬ್ದಾರಿ ಯಾರೇ ಆಗ್ತಾರೆ ನಿನ್ಗೆ? ನಿನ್ನ ಮಕ್ಳಿಗೆ ಯಾರು ಆಗಕ್ಕಿಲ್ವೇ? ನೀನು ನಿನ್ನ ಗಂಡನ ಜೊತೆ ಸುಖವಾಗಿದ್ಯಾ ಖುಷಿಯಾಗಿದ್ಯಾ ಅಂದ್ರೆ 100 ಮಂದಿ ಅಂತ ಮಾತಾಡೋರೆಲ್ಲ ನಿಂತಕ ಬರ್ತಾರ, ತಿಳ್ಕೊ ಅದನ್ನ. ನನಗೆ ಸುಮ್ಮನೆ ಪಿತ್ತ ನತ್ತಿ ಕತ್ತಿಸ್ಬೇಡ, ನನಗೆ ತಲೆ ಕೆಟ್ಟಂಗೆ ಮಾಡಬೇಡ. ನನಗೆ ಮೊದಲೇ ಟೆನ್ಷನಲ್ಲಿ ಬಂದೀನಿ. ಪಾಪ ಅವಳು ಕಲ್ಪನಂಗೆ ಮತ್ತೆ ಜ್ವರ ಬಂದು ಮಡ್ಗವ. ನಾನು ಹಂಗೆ ಬರ್ತಾ ಇದ್ನ, ಇದೇನು ದುಡ್ಡಿಸ್ಕೊಳ್ತಾಳಲ್ಲ ಈ ರೋಡಾಗ ಅಂದ್ಬಿಟ್ಟು ನಮ್ಮ ಇವಳು ಒಂದು ಮಕ್ಳನ್ನ ಕರ್ಕೊಬರ್ಮಂತ ಹೋಯ್ತಾ ಇದ್ದಿ. ಅಳೋದು ಜೋರು, ಅಷ್ಟು ಜೋರು ಅಳೋದು. ಯಾರು ಜಾಸ್ತಿ ಜೋರಾಗಿ ಹೇಳ್ಕೊಂಡು ಹೇಳ್ತಿದ್ದೀರಾ ಅಂದ್ಬಿಟ್ಟು ಬಂದ್ರೆ ಒಳಕ ಈ ಟೈಮ್ ಹೇಳೋದು ನೀನು. ಇವಾಗ ಏನು ಅವಳು ಮೇಷ ಮನೆ ತಗೋಗಿನಿ ಅಂತ ಅಂದವಳೆ ಅಂತ ತಾನೆ. ನಡಿ ಅಲ್ಗ ಹೋಮಂತೆ, ಅಲ್ಲೇ ಮಾತಾಡುವಂತೆ. ಇಲ್ಲಿ ನೀನು ಅಗ್ಲೆಲ್ಲ ಕಿಸಿ ಬಿಡ ಕಣೆ ನನಗೆ. ನಾನು ರೆಡ್ಡಿ ಬಾವಂಗೂ ಫೋನ್ ಹತ್ತೀನಿ, ಅಲ್ಗ ಬರಕ್ಕೆ ಹೇಳ್ತೀನಿ ಬಾ. ರೆಡ್ಡಿ ಬಾವನ ಜೊತೆ ನಾನು ಮಾತಾಡಿನಿ ಕಣ, ಆಗಲೇ ಮಾತಾಡಿಲ್ಲ ಅನ್ನೋದೆಲ್ಲ ಫೋನ್ ಮಾಡಿ ಮಾತಾಡಿನಿ. ರೆಡ್ಡಿ ಬಾವನು ಅದೇ ಅಂದದೆ, ಅವಳಿಗೂ ಒಂದು ಜೀವನ ಇರುತ್ತಲ್ಲ, ಅಲ್ಲಿ ಬಿಡು, ನಾನು ಬೇಡ ಅಂತಂದಿನಿ. ನಮ್ಮ ಮನೆ ಹೆಣ್ಮಕ್ಳು ಚೆನ್ನಾಗಿದ್ರೆ ಬೇಡ ಅಂದಿನಿ, ನಮ್ಮ ಅಕ್ಕನೂ ಖುಷಿ ಪಡ್ತಾಳೆ ಅಂತ ಅಂದವ್ರೆ. ಆಗ್ತಿ ಆಗಕ್ಕಿಲ್ವ ಅಷ್ಟೇ ಹೇಳವ. ಇರು ಅವಳ ಅತ್ತೆಗೂ ಅವಳ ಗಂಡಂಗೂ ಚಿನ್ನಾರಿ ಮುತ್ತಂಗೂ ಫೋನ್ ಹತ್ತೀನಿ. ಮುತ್ತನು ಬಂದು ಸರಿಯಾಗಿ ಬಡ್ದೋಯ್ತಾನೆ. ಇವತ್ತೇನೋ ನೈಟ್ ಡ್ಯೂಟಿ ಇರ್ಬೇಕಂಗ, ಇವತ್ತೇ ಲಾಸ್ಟು ನೈಟ್ ಡ್ಯೂಟಿ ಇರುತ್ತೆ. ಬರ್ತಾನೆ ಬಂದು ಕಪ್ಪ ಪಲ್ಕ ಹೋಯ್ದು ಅಂತ ಅವಳಿಗೆ ಭಾಳ ಆಗ್ಬಿಟ್ಟೈತೆ ಕಣ ಪುಸ್ಪಂದು. ಏಟಂದ್ರು ಆಟಿ ಮಾತಾಡ್ಲಿ ಬೇಡ ಅಂತ ಅನ್ನಕ್ಕಿಲ್ಲ. ಮದುವೆ ಆಗಿ ಮಕ್ಳಾಯ್ತವಂದ್ರೆ ಇಂಥವೆಲ್ಲ ಮಾತಾಡೋರು ಏನು? ಮಕ್ಳು ಇರೋರು ಬುಡಪ್ಪ ಗಂಡಿದ್ದು ಆಗ್ತಾವಳೇನ? ಬುಡಪ್ಪ ಇಂಥವಳೆ ಆದ್ರೆ ಸುಳ್ಳು ಎದುರು ಕೆಲಸ ಮಾಡ್ತಾಳೆ ಕೈ ಇಲ್ದಂಗೆ ಆಗ್ತಾವಳೆ. ಎದಕ್ಕೆ ಮಾತಾಡ್ತಾಳೆ? ಇರು ಮಾಡ್ತೀನಿ ಒಂಚೂರು. ಹಲೋ ಲಕ್ಷ್ಮಿ ಆಂಟಿ, ಏನು ಫೋನ್ ಹಚ್ಚಿರ? ಅಮ್ಮ ಕೈಯಾಗ ಏನಾದ್ರು ತಗೊಂಡು ಕೊಡ್ಬೇಕಾ? ಯಾಕಂಟಿ ಫೋನ್ ಮಾಡಿರಲ್ಲ? ಅಮ್ಮ ಕೈಯಾಗ ಏನು ಕೊಡೋದು ಬೇಡ, ಬಿಡೋದು ಬೇಡ. ನಿಮ್ಮ ಅವ್ನು ಕರ್ಕೊಂಡು ಮೇಷು ಮನೆ ತಕ್ಕ ಬಾರಪ್ಪ, ಇವತ್ತು ನೈಟ್ ಡ್ಯೂಟಿ ಅಲ್ಲ. ಮಧ್ಯಾಹ್ನಕ್ಕೆ ಎದ್ದಿರ್ತಿ 2 ಗಂಟೆ ಹಂಗೆ ಅಂದ್ಬಿಟ್ಟು ನಾನೇ ಫೋನ್ ಹತ್ತಿ. ನಾನು ಹಂಗೂ ನಮ್ಮ ಅಮ್ಮನ ಕರ್ಕೊಬರ್ಮನ್ಕ ಹೋಯ್ತಿದ್ದಿ. ಇಲ್ಲಿ ಅಂತ ಬಗುಟ್ ಮಾಡಿ ಹೋಗೋಳು ಗೊತ್ತೇನ? ನೀನು ಎಂಟ್ರು ಬಂದು 2 ಬಿಟ್ಟು ಹೊಟ್ಟಿ ತಕ್ಕ ಕೆಳಗೆ ಹೋಗುವಂತೆ ಬಾರಪ್ಪ ಇಲ್ಲಿ ಮೇಷು ಮನೆ ತಕ್ಕ. ಅಯ್ಯೋ ಆಂಟಿ, ಅಂತ ಕೆಲಸ ಏನು ಮಾಡಿದಂಟಿ ಆಕಿ? ಎದಕ್ಕಂಗೆ ಕೊಯ್ಯಕತ್ತಿಲ್ಲ? ಅವಳು ಮನೆಯಾಗೂ ಇಲ್ಲ. ಅವನ್ ಕೇಳ್ದೆ, ಅದೇನೋ ಅವ್ರ ಅತ್ತಿಗೆ ಮನೆ ತಕ್ಕ ಹೋಗ್ಬತ್ತೀನಿ ಅಂತ ಬಂದ್ಲಂತ, ಮೇಷ್ಟ್ರ ಮನೆ ತಕ್ಕ ಇದಕ್ಕೆ ಹೋಗಿದ್ದಾಳಂತ. ಯಾಕಂಟಿ? ಯಪ್ಪ ಬಾರಪ್ಪ ಮೇಷು ಮನೆ ತಕ್ಕಿ. ಬಂದು ಮಾತಾಡುವಂತ. ನೀನೇ ಬುದ್ಧಿ ಕಲಿಸ್ತೇ ಇಲ್ಲ, ನಮ್ಮ ಕೈಯಾಗ ಬಿಡ್ತೀಯ ಬುದ್ಧಿ ಕಲ್ಸಕ. ನೇಹ ಒಂದೇ ಸಮನೆ ಎಳ್ಕೊಂಡು ಕೂತಾಳ. ಪಾಪ ಅವ್ರು 2 ಮಕ್ಳು ಕಟ್ಕೊಂಡು ಅವ್ಳು ಜೀವನ ಮಾಡೋದು, ಅವ್ರ ಅತ್ತೆ ನೋಡ್ಕೋದು ಹೆಚ್ಚಾಗ್ಬಿಟ್ಟದ ಹೆಣ್ಗ. ಅಂತದ್ರಾಗ ಬಂದು ನೋವು ಕೊಟ್ಟು ಹೋಗೋದು ಎಂಥದ್ದು ಹೇಳು? ಬಾಲಿ ಮೇಷು ಮನೆ ತಕ್ಕ. ಅಯ್ಯೋ ಆಂಟಿ ಬರ್ತೀನಿ ಆಂಟಿ, ಬೇಜಾರಾಗ್ಬಿಡಿ. ಬರ್ತೀನಿ ಅಮ್ಮನ ಕರ್ಕೊ ಬರ್ತೀನಿ, ಮೇಷ್ಟ್ರ ಮನೆ ತಕ್ಕ. ನಾನು ಬರ್ತೀನಿ ಬರ್ರಿ. ಅಯ್ಯೋ ಏನು ಮಾಡಿದ್ಲಪ್ಪ ಇವಳು ತೊಡಗಾಲಿ, ಏನು ಮಾಡಿದ್ಲು ಏನು ಬಿಟ್ಲು? ಬರ್ತೀನಿ ಬರ್ರಿ, ಬಂದೇ ಇರಿ ಆಂಟಿ. ಅವಳ ಮುಳ್ಳು ನಡಿಯಮಿ ಮೇಷು ಮನೆ ತಕ್ಕ ನಡಿಬೇಕು ಸುಮ್ಕ. ನಾನು ಇವತ್ತೇ ಮದುವೆ ಮಾಡಿಸ್ತೀನಿ. ನನಗೆ ತಲೆ ಕೆಟ್ಟೈತೆ ಅಂದ್ರೆ ಇವತ್ತೇ ಮದುವೆ ನಡೀರಿ. ಪಾತಿ ಇವಳೆ ನಿನ್ನ ಹೆಸರು ಪ್ರೇಮಿಳ, ಹೋಗಿ ಅಷ್ಟೊತ್ತು ಕೊನೆ ತಗೊಬರೋರೆ. ಇವತ್ತು 2ರಾಗ ಒಂದು ತೀರ್ಮಾನ ಆಗೇ ಹೋಲಿ. ಎಲ್ಲರೂ ಜನ ಬರ್ತಾರ, ಬಂದವರೇ ಬರಲಿ. ಇವತ್ತು ಮದುವೆ ಆಗೇ ಹೋಲಿ. ದಿನ ಕಳೆದಷ್ಟು ಇದು ದೊಡ್ಡದೇ ಆಗುತ್ತೆ ಹೊರತು ಆಗಬೇಕು ಅಂದಾಗ ಆಗ್ಬಿಡ್ಬೇಕು. ಆಗಿಲ್ಲ ಅಂದಾಗ ಹಿಂಗೆ ನೋಡು. ನಾನು ಅವತ್ತು ಜನಗಳಿದ್ರು ಹೇಳಿದ್ರೆ ಯಾರು ತೊಡಗಲ್ ಮುಂದೆ ಹೋಗಿ ಹೇಳವಳೆ ಜಗಳ ತಂದಿಕ್ಕವಳೆ. ಇವತ್ತೇ ಮದುವೆ ಮಾಡಿದ್ರೆ ಮಾಡ್ತೀನಿ. ಅಷ್ಟೊತ್ತು ಕೊನೆ ತಗೊಬರ್ಕಮ್ಮಿ ಹೋಗಿ. ಅರೆ ಲಕ್ಷ್ಮಕ್ಕಯ್ಯ, ದೀಟಾನೇ ಇದು. ನಮ್ಮ ಅಯ್ಯಪ್ಪನಿಗೂ ಹೇಳ್ತೀನಿ. ಹಂಗಾರೆ ನಮ್ಮ ಅಯ್ಯಪ್ಪನೂ ಹೇಳ್ತಾರೆ ಹೇಳ್ತೀನಿ. ನಂಗೆ ಅಣ್ಣಗೂ ಫೋನ್ ಹಚ್ಬಿಡಕ್ಕ. ಬಾ ಮೇಷು ಮನೆ ತಕ್ಕ ಅಂತೇಳಿ ಫೋನ್ ಹಚ್ಬಿಡಕ್ಕ. ನಂಗೆ ಅಣ್ಣ ಬರ್ತಾನೆ. ನೇಮನ ಮದುವೆ ನೋಡ್ಬೇಕಂತೇಳಿ ಭಾಳ ಆಸೆ ಇಟ್ಕೊಂಡಿದ್ದೆ. ಮಾಡಕ್ಕ ನೋಡ್ದಿನಿ. ತಗಡು ಮದುವೆ ನೋಡ್ಕ. ಎಲ್ಲರೂ ಎಷ್ಟು ಖುಷಿ ಪಡಕತ್ತಾರ. ನೇಹಮ್ಮ ಚೆನ್ನಾಗಿರ್ತಾಳ ಅಂದ್ರೆ ನಮಗೆ ಖುಷಿನೇ ಅಂತೇಳಿ. ಯಾಕೆ ಹೇಳು, ನೀನು ಎಷ್ಟೇ ಕೆಟ್ಟದ್ದು ಮಾಡಿರ್ಬೋದು, ಆದರೆ ಇವಾಗ ಒಳ್ಳೆದಂದಿದ್ಯಾ ಅಂದ್ರೆ ಎಲ್ಲರಿಗೂ ಅಷ್ಟೇ ಪ್ರೀತಿ ವಿಶ್ವಾಸ ಅನ್ನೋದು ಹಂಗೆ ಬರುತ್ತೆ. ಸರಿನಾ? ತಿರುಗಿ ನೋಡಲ್ಲಿ ಎಲ್ಲರೂ ಎಷ್ಟು ನಗ್ತಿದ್ದಾರೆ ಅಂತೇಳಿ. ಅರೆ ನೇಹದು ಅಮ್ಮ, ನಿಮ್ದಕ್ಕೆ ಇವತ್ತಿಗೆ ಮದುವೆದು ಡಮ್ ಡಮ್ ಡೋಲ್ ಟ್ರ್ಯಾಕ್ ಅಂಡ್ ಡೋಲ್ ಡಮ್ 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 ಡೋಲ್ ದಮ್ ಡೋಲ್. ಅರ್ರರ್ರೆ ಅಲ್ಲದು ನಗ್ತಾ ಇದೆ ನೇಹದು ಅಮ್ಮ. ಒಂದೊಂದು ಚೂರ್ಗೆ ನಗದು ಬರ್ತಾ ಇದೆ. ಅರ್ರೆ
ನಮ್ಮ ಲಕ್ಷ್ಮಕ್ಕ ಪೀಪಿ ಊದುವ ಊರ್ ಮಂದಿ ನಿಂತ್ಕೊಂಡು ನೋಡುವ ನಮ್ಮ ನೇಹನ ಮದುವೆ ನಮ್ಮ ನೇಹನ ಮದುವೆ ಜೋರು 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 ಅರೆ ಜೋರು 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 ಅರೆ ಜೋರು 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 ಅರೆ ಜೋರು ಜೋರು ಜೋರು. ಅರೆ ನೇಹದ ಮುಕ್ತಾಗಿ ನಗದು ಬರ್ತಾ ಇದೆ ಅರ್ರೆ 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 ಅಲ್ಲದು ನಗದು ನಗದು ನಗದು. ಓಕೆ ವೀಕ್ಷಕರೇ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.